ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಪೇಪರ್ 2 ಅಂದರೆ ಸಂವಹನ ಪತ್ರಿಕೆ ಅಂತ ಏನು ಹೇಳ್ತೀವಿ, ಅದರ ಸಾಮಾನ್ಯ ಕನ್ನಡದ ಭಾಗವನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು 6ನೇ MCQ ಸೀರೀಸ್. ಇದರಲ್ಲಿ ಕನ್ನಡ ಸಾಹಿತ್ಯದ ರಿಲೇಟೆಡ್ ಕ್ವೆಶನ್ಸು ಹಾಗೂ ಸಮಾಸ, ಬಹುಮುಖ್ಯವಾದ ಪ್ರಶ್ನೆಗಳ ಸಮಾಸದ ಪ್ರಶ್ನೆಗಳು ಹಾಗೂ ವ್ಯಾಕರಣ. ಇದರಲ್ಲಿ ವ್ಯಾಕರಣದಲ್ಲಿ ಅಲಂಕಾರದ ಪ್ರಶ್ನೆಗಳು ಹಾಗೂ ಭಾಷಾ ಮೂಲ ಹಾಗೂ ಕರೆಕ್ಟ್ ರೈಟಿಂಗ್ ಅಂದರೆ ಸ್ಥಾನಪಲ್ಲಟ ಮಾಡಿ ಕೊಟ್ಟಿರುವಂತಹ ಪ್ರಶ್ನೆ ವಾಕ್ಯವನ್ನ ಕರೆಕ್ಟ್ ಆರ್ಡರಲ್ಲಿ ಬರೆಯುವಂಥದ್ದು, ಈ ಥರದೆಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀವಿ. ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಬಿರುದಾಂಕಿತಗಳನ್ನು ಹೊಂದಿಸಿ ಬರೆಯಿರಿ. ಯಾರಿಗೆ ಯಾವ ಬಿರುದನ್ನು ಕೊಟ್ಟಿದ್ದಾರೆ ಅಂತ. ಷಟ್ಪದಿಯ ಬ್ರಹ್ಮ, ಹರಿದಾಸ ಪಿತಾಮಹ, ಕನ್ನಡ ಹುಲಿ ಹಾಗೂ ಅಭಿನವ ಕಾಳಿದಾಸ. ಇದಕ್ಕೆ ಕೊಟ್ಟಿರುವ ಕವಿಗಳ ಹೆಸರು ಶ್ರೀಪಾದರಾಯರು, ಬಸಪ್ಪ ಶಾಸ್ತ್ರಿ, ರಾಘವಂಕ ಹಾಗೂ ಡೆಪ್ಯೂಟಿ ಚನ್ನಬಸಪ್ಪನವರ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಥರದ ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ತರ್ಕ ಯೂಸ್ ಮಾಡಬಹುದು, ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಹಾಕಿ ಆ ಕಡೆ ಈ ಕಡೆ ಮಾಡಿ ರೈಟ್ ಆನ್ಸರ್ ಅನ್ನ ತರಕ್ಕೆ ಟ್ರೈ ಮಾಡಬಹುದು. ಆ ಥರದೊಂದು ಪ್ರಯತ್ನ ಮಾಡೋಣ. ಸೊ ಮೊದಲನೆಯದಾಗಿ ದಾಸ ಸಾಹಿತ್ಯ ಅಂತ ಬಂದಾಗ, ದಾಸ ಸಾಹಿತ್ಯದ ಎಕ್ಸಾಂಪಲ್ಸ್ ಎಲ್ಲಿ ಅಂತ ಕೇಳಿದ್ರೆ ಕನಕದಾಸರಾಗಿರ್ಬೋದು, ಪುರಂದರ ದಾಸರು ಆಗಿರ್ಬೋದು. ಸೊ ಆ ಥರದ ಹೆಸರುಗಳನ್ನು ಹೊಂದಿರುವಂಥದ್ದು. ಸೊ ಹರಿದಾಸ ಅಂತ ಬಂದಾಗ ಶ್ರೀಪಾದರಾಯರು ಅನ್ನುವ ಆಪ್ಷನ್ ಮೋಸ್ಟ್ ಕ್ಲೋಸೆಸ್ಟ್ ಬರುತ್ತೆ. ಸೊ ಶ್ರೀಪಾದರಾಯರು ಆಪ್ಷನ್ ಬಿ ಗೆ ಸರಿಯಾದ ಉತ್ತರ. ಈಗ ಆಪ್ಷನ್ ಬಿ ಅನ್ನ ನೋಡಿದಾಗ 3 ಕಡೆ ಶ್ರೀಪಾದರಾಯರು ಇದೆ, ಆದ್ರೆ ಒಂದು ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡಬಹುದು, ಯಾಕಂದ್ರೆ ಈ 3 ಆಪ್ಷನ್ ಅಲ್ಲಿ ಒಂದು ಆನ್ಸರ್ ಅನ್ನ ಗೆಸ್ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಪಾರ್ಟ್ ಬಂದು ಷಟ್ಪದಿಯ ಬ್ರಹ್ಮ. ಷಟ್ಪದಿಯ ಬ್ರಹ್ಮ ಯಾರನ್ನ ಕರೀತಾರೆ ಅಂತ ಅಂದ್ರೆ ರಾಘವಂಕ ಅವರನ್ನ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. ಯಾಕೆ ಅಂದ್ರೆ ಅವರ ಪುಸ್ತಕ ಹರಿಶ್ಚಂದ್ರ ಕಾವ್ಯ ಅನ್ನುವ ಪುಸ್ತಕ ಅವರು ಷಟ್ಪದಿಯಲ್ಲಿ ಬರೆದಿದ್ರು. ಸೊ ಈ ಪುಸ್ತಕ ಮತ್ತು ಹಲವಾರು ಅವರ ಪುಸ್ತಕಗಳನ್ನ ಷಟ್ಪದಿಯಲ್ಲಿ ಬರೆದಿದ್ರಿಂದ ಅದು ಆಪ್ಷನ್ ಸರಿಯಾಗತ್ತೆ, A3 ಆಗತ್ತೆ. ಈಗ A3 ಆದ ಮೇಲೆ ನಮ್ಗೆ ಇದರಲ್ಲಿ ಎರಡರಲ್ಲಿ A3 ಒಂದೇ ಇರೋದು. ಸೊ ನಮ್ಗೆ ರೈಟ್ ಆನ್ಸರ್ ಆಪ್ಷನ್ 2 ಅಂತ ಬಂದಾಗಿದೆ. ಈ ತರದ ಪ್ರಶ್ನೆಗಳಿಗೆ ಇನ್ನಷ್ಟು ನಾಲೆಡ್ಜ್ ಅನ್ನು ನಾವು ಗೇನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಕನ್ನಡದ ಹುಲಿ ಅಂತ ಯಾರನ್ನ ಕರೀತಾರೆ ಮತ್ತು ಅಭಿನವ ಕಾಳಿದಾಸ ಅಂತ ಯಾರನ್ನ ಕರೀತಾರೆ. ನೀವಿಲ್ಲಿ ನೋಡ್ಬೋದು, ಅಭಿನವ ಕಾಳಿದಾಸ ಅನ್ನ ಬಸಪ್ಪ ಶಾಸ್ತ್ರಿ ಅವರಿಗೆ ಕರೀತಾರೆ. ಸೊ ಬಸಪ್ಪ ಶಾಸ್ತ್ರಿ ಅವರು ಅಭಿನವ ಕಾಳಿದಾಸ D2. ಇದು ರಾಘವಂಕ ಅವರ ಭಾವಚಿತ್ರ ಹಾಗೂ ಇದು ಶ್ರೀಪಾದರಾಯರ ಭಾವಚಿತ್ರ. ಶ್ರೀಪಾದರಾಯರು ವಾಗ್ವಜ್ರ ಅಂತ ಒಂದು ಪುಸ್ತಕ ಬರೀತಾರೆ. ಇದು ಜಯತೀರ್ಥರ ನ್ಯಾಯಸುಧಾ ಪುಸ್ತಕದ ಮೇಲೆ ಒಂದು ಕಮೆಂಟ್ರಿ, ಟಿಪ್ಪಣಿ ಅಂತ ಏನ್ ಹೇಳ್ತೀವಿ, ಆ ಥರದ ಒಂದು ಪುಸ್ತಕ. ಫೈನಲಿ ಬಂದು ಕನ್ನಡದ ಹುಲಿ ಡೆಪ್ಯೂಟಿ ಚನ್ನಬಸಪ್ಪನವರು. ಇವರು ಕರ್ನಾಟಕದಲ್ಲಿ ಬಹಳಷ್ಟು ಜನರಿಗೆ ಕನ್ನಡದಲ್ಲಿ ಬರೆಯಕ್ಕೆ ಪ್ರೋತ್ಸಾಹ ನೀಡಿದಂತವರು. ಮುಂದಿನ ಪ್ರಶ್ನೆ, ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂತ ಇರೋದು ಪ್ರಶ್ನೆ. ಅಂದ್ರೆ ನಾವು ಸಂಸ್ಕೃತನೇ ಬಳಸದೆ ಬರ್ದಿರೋ ಪುಸ್ತಕ ಅಂತ ಅಂದ್ರೆ, ಈ ಸಂಸ್ಕೃತ ಅಂದ್ರೆ ಸಂಸ್ಕೃತ ಅಲ್ಲ, ತತ್ಸಮ ವರ್ಡ್ಸ್ ಅನ್ನು ಯಾವುದೂ ಯೂಸ್ ಮಾಡದೆ ಬರೆದಿರುವಂತದ್ದು. ಆಂಡಯ್ಯ, ಹರಿಹರ, ರಾಘವಂಕ, ಲಕ್ಷ್ಮೀಶ. ಯಾವುದೇ ಗೆಸ್ ವರ್ಕಿಗೆ ಚಾನ್ಸ್ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಂಡಯ್ಯ. ಆಂಡಯ್ಯ ಕವಿಯ ಕಬ್ಬಿಗರ ಕಾವಂ ಅನ್ನುವ ಪುಸ್ತಕ. ಅಕಾರ್ಡಿಂಗ್ ಟು ದ ಹಿಸ್ಟೋರಿಯನ್ ಶಾಸ್ತ್ರಿ, ಈ ಪುಸ್ತಕ ಸ್ಟ್ರಿಕ್ಟ್ ಅಡ್ಹೆರೆನ್ಸ್ ಟು ದೇಶ್ಯ ಕನ್ನಡ ವರ್ಡ್ಸ್ ಅಂಡ್ ನ್ಯಾಚುರಲೈಸ್ಡ್ ಕನ್ನಡ ಸಾಂಸ್ಕ್ರಿಟ್ ವರ್ಡ್ಸ್ ಅಂದ್ರೆ ಹುಟ್ಟು ಕನ್ನಡ ವರ್ಡ್ಸ್ ಮತ್ತು ಸಂಸ್ಕೃತದಿಂದ ಬಂದಿದ್ದರೂ ಅದರ ತದ್ಭವ ರೂಪಗಳನ್ನು ಮಾತ್ರ ಯೂಸ್ ಮಾಡಿದ್ದಾರೆ. ಟೋಟಲಿ ಅವಾಯ್ಡಿಂಗ್ ಅಸಿಮಿಲೇಟೆಡ್ ಸಂಸ್ಕೃತ್ ವರ್ಡ್ಸ್ ಅಂದ್ರೆ ತತ್ಸಮ ವರ್ಡ್ಸ್ ನ ಕಂಪ್ಲೀಟ್ ಆಗಿ ಇದನ್ನ ಯೂಸ್ ಮಾಡಿಲ್ಲ. ಬಹಳ ಸೊಗಸಾದ ಪ್ರಯತ್ನ. ಆಂಡಯ್ಯ ಆಪ್ಷನ್ 1 ಇಸ್ ರೈಟ್.
ಮುಂದಿನ ಭಾಗ ಸಮಾಸ. ಸಮಾಸದಲ್ಲಿ ಪ್ರಶ್ನೆಗಳನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ ಹಾಗೂ ತತ್ಪುರುಷ ಸಮಾಸ ಯಾವುದು ಅನ್ನೋದು ನಾವು ಹುಡುಕ್ಬೇಕಾದಂಥದ್ದು. ಇಲ್ಲಿ ಒಂದು ಏನು ಅಂತ ಅಂದ್ರೆ, ಈ ತರದ ಪ್ರಶ್ನೆಗಳಿಗೆ ನಾವು ಫಸ್ಟ್ ಬಿಡಿಸಿ ಬರ್ಕೋಬೇಕು. ಮಧ್ಯರಾತ್ರಿಯನ್ನ ಬಿಡಿಸಿದಾಗ ರಾತ್ರಿಯ ಮಧ್ಯ ಅಂತ ಆಗತ್ತೆ. ಮಧ್ಯ ಪ್ಲಸ್ ರಾತ್ರಿ ಅಂತ ಆಗಲ್ಲ, ಯಾಕಂದ್ರೆ ರಾತ್ರಿಯ ಮಧ್ಯೆ ಅಂತ ಆಗತ್ತೆ. ಸೊ ಇಲ್ಲಿ ನಾವು ನೋಡ್ಬೇಕಾದದ್ದು ಪೂರ್ವ ಪದ ಹಾಗೂ ಉತ್ತರ ಪದ. ಪೂರ್ವ ಪದ ಇಲ್ಲಿದೆ, ಉತ್ತರ ಪದ ಇಲ್ಲಿದೆ. ಆದ್ರೆ ಅದನ್ನ ಬಿಡಿಸಿದಾಗ ಇದು ಪೂರ್ವ ಪದವಾಗತ್ತೆ ಹಾಗೂ ಇದು ಉತ್ತರ ಪದವಾಗುತ್ತೆ. ಅಂದ್ರೆ ಇಲ್ಲಿ ಪೂರ್ವ ಪದ ಅಂಶವಾಗಿದ್ದು ಅಂದ್ರೆ ಮಧ್ಯ, ರಾತ್ರಿ ಅಂಶಿ ಆಗಿದ್ದು ಅದನ್ನ ಬಿಡಿಸಿದಾಗ ಅದು ರಿವರ್ಸ್ ಆಗತ್ತೆ. ಈ ತರದ ಸಮಾಸಗಳಿಗೆ ಅಂಶಿ ಸಮಾಸ ಅಂತ ಕರೀತಾರೆ. ಸೊ ಇದು ಕ್ರಿಯಾ ಸಮಾಸ ಅಲ್ಲ, ತತ್ಪುರುಷ ಅಲ್ಲ, ಕರ್ಮಧಾರಯ ಅಲ್ಲ. ಆಪ್ಷನ್ 2. ಮುಂದಿನ ಪ್ರಶ್ನೆ, ತುದಿನಾಲಿಗೆ ಇದು ಯಾವ ಸಮಾಸ ಅಂತ ಕೇಳ್ತಾರೆ. ಬಹುವ್ರೀಹಿ ಸಮಾಸ, ಕರ್ಮಧಾರಯ ಸಮಾಸ, ಅಂಕಿ ಸಮಾಸ, ಅರಿ ಸಮಾಸ ಅಂತ ಕೊಟ್ಟಿದ್ದಾರೆ. ತುದಿನಾಲಿಗೆಯನ್ನ ಬಿಡಿಸ್ಕೊಂಡಾಗ ಏನಾಗತ್ತೆ? ನಾಲಿಗೆ, ತುದಿ ನಾಲಗೆ ಅಂತ ಬಂದಿದೆ, ನಾಲಿಗೆಯ ತುದಿ ಅಂತ ಆಗುತ್ತೆ. ಸೊ ನಾಲಿಗೆಯ ತುದಿ ಅಂತ ಆದಾಗ ಇದು ಯಾವ ಸಮಾಸ ಆಗುತ್ತೆ? ಇದು ಕೂಡ ಅಂಶಿ ಸಮಾಸ ಆಗುತ್ತೆ. ಯಾಕಂದ್ರೆ ಇದೇ ಎಕ್ಸಾಂಪಲ್ ನಾವು ಹಿಂದೆನೂ ನೋಡಿದ್ವಿ. ಇಲ್ಲಿ ಪೂರ್ವ ಪದ ಉತ್ತರ ಪದ ಇರ್ಬೋದು, ಇಲ್ಲಿ ಉತ್ತರ ಪದ ಪೂರ್ವ ಪದ ಇಲ್ಲಿ ಬರುತ್ತೆ ಹಾಗೂ ಉತ್ತರ ಪದ ಇಲ್ಲಿ ಬರುತ್ತದೆ. ಇಲ್ಲಿ ನೋಡ್ಬೇಕು ನೀವು, ಇಲ್ಲಿ ಅಂಶಿ ಅನ್ನುವ ವರ್ಡ್ ಇಲ್ಲ, ಅಂಕಿ ಅನ್ನುವ ವರ್ಡ್ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. ಇದೇ ನಿಟ್ಟಿನಲ್ಲಿ ನಾವು ಅಂಶಿ ಸಮಾಸದ ಕೆಲವು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಒಳ ಮನೆ ಅಂತ ಬಂದಾಗ ಮನೆಯ ಪ್ಲಸ್ ಒಳಗೆ. ಮುಂಗಾಲು ಅಂತ ಬಂದಾಗ ಕಾಲಿನ ಪ್ಲಸ್ ಮುಂದೆ ಅಂತ ಬರುತ್ತೆ. ಒಳಚರಂಡಿ ಅಂತ ಬಂದಾಗ ಚರಂಡಿಯ ಪ್ಲಸ್ ಒಳಗೆ ಅಂತ ಆಗುತ್ತೆ. ಸೊ ಇವೆಲ್ಲವೂ ಅಂಶಿ ಸಮಾಸದ ಒಂದು ಎಕ್ಸಾಂಪಲ್ಸ್. ಒಂದು ಟ್ರಿಕ್ ಅಥವಾ ಟಿಪ್ ಏನು ಅಂದ್ರೆ, ಯಾವುದೇ ಬಾಡಿ ಪಾರ್ಟ್ ಇನ ರಿಲೇಟೆಡ್ ಕ್ವೆಶನ್ಸ್ ಆಗಿರ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ತುದಿ ನಾಲಿಗೆ, ಹಿಂದೆಲೆ ಅಂತ ಇದೆ ಅಂದ್ರೆ ತಲೆಯ ಪ್ಲಸ್ ಹಿಂದೆ ಅಂತ ಆಗತ್ತೆ. ಇವೆಲ್ಲವೂ ಅಂಶಿ ಸಮಾಸಕ್ಕೆ ಸೇರುತ್ತೆ. ರೈಟ್, ನೆಕ್ಸ್ಟ್ ಪಾರ್ಟು ವ್ಯಾಕರಣದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಮೊದಲನೆಯದಾಗಿ, ಮರಗಳಲ್ಲಿ ಈ ಪದ ವ್ಯವಸ್ಥೆಗೊಂಡ ರೀತಿ ಅಂದ್ರೆ ಈ ಮರಗಳಲ್ಲಿ ಅನ್ನೋ ಪದ ನಾವ್ ಏನ್ ಯೂಸ್ ಮಾಡ್ತೀವಿ ಅದು ಯಾವ ವ್ಯವಸ್ಥೆಯಲ್ಲಿದೆ ಅನ್ನೋದು ಪ್ರಶ್ನೆ. ಸೊ ಫಸ್ಟ್ ನೋಡ್ಬೇಕು ನಾವು ಹೇಗ್ ಬಿಡಿಸ್ಕೊಂತೀವಿ ಇದನ್ನ. ಮರ ಪ್ಲಸ್ ಮರಗಳು ಪ್ಲಸ್ ಅಲ್ಲಿ. ಮೊದಲನೆಯದಾಗಿ ಮರ ಅಂತ ಬಂದಾಗ ಅದು ನಾಮಪದವ, ಅವ್ಯಯವ, ಕ್ರಿಯಾಪದವ ಅಥವಾ ನಾಮಪದ? ಇದು ಕ್ರಿಯಾಪದ ಅಂತೂ ಅಲ್ಲ. ಸೊ ಆಪ್ಷನ್ 3 ಅನ್ನ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ 2 ಇದು ಅವ್ಯಯನೂ ಅಲ್ಲ. ಆಪ್ಷನ್ 2 ಅನ್ನ ಎಲಿಮಿನೇಟ್ ಮಾಡ್ಬೋದು. ಈಗ ಉಳಿತು ಆಪ್ಷನ್ 1 ಮತ್ತು ಆಪ್ಷನ್ 4. ಆಪ್ಷನ್ 1ನಲ್ಲಿ ನೆಕ್ಸ್ಟ್ ಕೃದಂತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಹುವಚನ ಪ್ರತ್ಯಯ ಅಂತ ಇದೆ. ನಮಗೆ ಗೊತ್ತು ಮರದಲ್ಲಿ ಅಂತ ಇದ್ದಾಗ ಅದು ಒಂದು ಮರ ಆಗತ್ತೆ. ಆದ್ರೆ ಮರಗಳಲ್ಲಿ ಅಂತ ಇದ್ದಾಗ ಅದು ಹಲವಾರು ಮರಗಳ ಮಧ್ಯದಲ್ಲಿ ಅಥವಾ ಹಲವಾರು ಮರಗಳಲ್ಲಿ ಅಂತ ಆಗತ್ತೆ. ಸೊ ಇದು ಬಹುವಚನ ರಿಲೇಟೆಡ್ ಪ್ರಶ್ನೆ ಅಂತ ಗೊತ್ತಾಗ್ತಾ ಇದೆ. ಹಾಗೂ ಫೈನಲಿ ಅಲ್ಲಿ ಅನ್ನುವುದೇನು? ಸೊ ಇದು 1 ಕ್ಯಾನ್ಸಲ್ ಆದಾಗ ಆಟೋಮ್ಯಾಟಿಕಲಿ 4 ರೈಟ್ ಆಗತ್ತೆ. ಅಲ್ಲಿ ಅನ್ನುವುದು ವಿಭಕ್ತಿ ಪ್ರತ್ಯಯ. ಸೊ ಆಪ್ಷನ್ 4 ಇಸ್ ರೈಟ್.
ಮುಂದಿನ ಪ್ರಶ್ನೆ, ಉಂಡೆಗಟ್ಟುವ ಈ ಪದವನ್ನು ಬಿಡಿಸಿ ಬರೆಯಿರಿ. ಏನು ಬಿಡಿಸಿ ಬರೆದಾಗ ಆಗತ್ತೆ? ಮೊದಲನೆಯ ಪಾರ್ಟ್ ಉಂಡೆ ಅನ್ನೋದು ಕರೆಕ್ಟ್. ಉಂಡೆ ಅಂತ ಒಂದು ಪದ ಬಿಡಿಸಿದಾಗ ಎರಡೂ ಪದಕ್ಕೂ ಅರ್ಥ ಇರಬೇಕು. ಉಂಡೆ ಅನ್ನುವ ಪದ ಇಲ್ಲಿದೆ, ಉಂಡೆಯ ಅಲ್ಲ. ಎರಡನೆಯದು ರಾಂಗ್ ಆಗತ್ತೆ. ಉಂಡಿ ಅಲ್ಲ, ಮೂರನೆಯದು ರಾಂಗ್ ಆಗತ್ತೆ. ಉಂಡೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪಾರ್ಟ್ ಬಂದಾಗ ಗಟ್ಟುವ ಅಂತ ಇದೆ. ಕಟ್ಟುವ ಅನ್ನುವ ಪದಕ್ಕೆ ಅರ್ಥ ಇದೆ. ಸೊ ಇದು ಕಟ್ಟುವ ಅನ್ನುವ ಪದ. ಗಟ್ಟುವ ಅನ್ನುವ ಪದಕ್ಕೆ ಅರ್ಥ ಇಲ್ಲ. 1 is wrong. 4, ಆಪ್ಷನ್ 4 is right. ಉಂಡೆ ಪ್ಲಸ್ ಕಟ್ಟುವ, ಉಂಡೆಗಟ್ಟುವ ಆದೇಶ ಸಂಧಿ ಆಗತ್ತೆ ಇದು. ಅಂದ್ರೆ ಕ ತ ಪಗಳಿಗೆ ಗ ದ ಬಗಳು ಬಂದಾಗ ಅದನ್ನ ನಾವು ಆದೇಶ ಸಂಧಿ ಅಂತ ಕರಿತೀವಿ. ನೀವಿಲ್ಲಿ ನೋಡ್ಬೋದು, ಕ ಹೋಗಿ ಗ ಬಂದಿದೆ. ರೈಟ್. ನೆಕ್ಸ್ಟ್ ಪ್ರಶ್ನೆ, ಮುಖಚಂದ್ರ ಎಂಬುದು ಇದಕ್ಕೆ ಉದಾಹರಣೆ. ಯಾವ ಅಲಂಕಾರ? ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ. ಅಂದ್ರೆ ಚಂದ್ರನ ಮುಖವೇ ಮುಖನೇ ಚಂದ್ರ, ಚಂದ್ರದಂತಿರುವ ಮುಖ ಅಲ್ಲ. ಹಾಗಿರುವಾಗ ಏನದು ಅಂದ್ರೆ ಅಭೇದ್ಯವನ್ನು ತೋರಿಸ್ತಾ ಇದೆ. ಉಪಮಾನಕ್ಕೂ ಉಪಮೇಯಕ್ಕೂ ಅಭೇದ್ಯವನ್ನು ತೋರಿಸ್ತಿರುವಂತಹ ಅಲಂಕಾರ ಯಾವುದು? ಈ ನೋ ಡಿಫರೆನ್ಸ್. ಚಂದ್ರನಂತಿರುವ ಮುಖ ಅಂದ್ರೆ ಮುಖಚಂದ್ರದಂತೆ ಅಲ್ಲ. ಈ ತರದ ಅಲಂಕಾರ ರೂಪಕಾಲಂಕಾರ ಅಂತ ಹೇಳ್ತೀವಿ. ಯಾವುದು ಅಭೇದ್ಯವನ್ನು ತೋರುತ್ತೆ ಅದು ರೂಪಕಾಲಂಕಾರ. ನೆಕ್ಸ್ಟ್ ಪ್ರಶ್ನೆ, ವಾಲ್ಮೀಕಿ ರಾಮಾಯಣವನ್ನು ಬರೆದ. ಇಲ್ಲಿ ಬರೆದ ಎಂಬುದು ಡ್ಯಾಶ್ ಆಗಿದೆ. ಕರ್ತೃಪದ, ಕರ್ಮಪದ, ಕ್ರಿಯಾಪದ, ನಾಮಪದ. ಬರೆದ ಅನ್ನುವುದು ಕ್ಲಿಯರ್ ಆಗಿ ಕ್ರಿಯಾಪದವಾಗಿದೆ. ಯಾಕಂದ್ರೆ ಅದು ಕ್ರಿಯೆಯನ್ನ ತೋರಿಸ್ತಾ ಇದೆ. ಏನ್ ಮಾಡಿದ್ರು? ವಾಲ್ಮೀಕಿ ರಾಮಾಯಣವನ್ನು ಅಂತ ಇಟ್ಟುಬಿಟ್ಟು ಓದಿದ, ನೋಡಿದ, ಗ್ರಹಿಸಿದ, ಬಹಳಷ್ಟು ವರ್ಡ್ಸ್ ಬರೀಬಹುದು. ಆದ್ರೆ ಬರೆದ ಅನ್ನೋದು ಏನ್ ಕ್ರಿಯೆ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಸೊ ಕ್ರಿಯಾಪದ, ಆಪ್ಷನ್ 3 ಇಸ್ ರೈಟ್. ಮುಂದಿನ ಪ್ರಶ್ನೆ, ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಇಂಡೋ ಆರ್ಯನ್ ಭಾಷಾ ವರ್ಗ, ದ್ರಾವಿಡ ಭಾಷಾ ವರ್ಗ, ಆಸ್ಟ್ರಿಕ್ ಭಾಷಾ ವರ್ಗ, ಟಿಬೆಟೋ ಬರ್ಮನ್ ಭಾಷಾ ವರ್ಗ. ಸರಿಯಾದ ಉತ್ತರ ದ್ರಾವಿಡ ಭಾಷಾ ವರ್ಗ, ಆಪ್ಷನ್ 2 ಇಸ್ ರೈಟ್. ಮುಂದಿನ ಪ್ರಶ್ನೆ, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಜೋಡಿಸಿ. ಚಳುವಳಿಯ ವಚನ ನೇತಾರ ಬಸವಣ್ಣ. ಸೊ ಮೊದಲನೆಯದು QPRS ವಚನ ಸರಿ, ಪಿ ಚಳವಳಿಯ ಸರಿ, ಆರ್ ನೇತಾರ ಬಸವಣ್ಣ. ಇದು ಫಸ್ಟ್ ರೀಡಿಂಗ್ ಅಲ್ಲಿ ಸರಿ ಅನ್ಸಿದ್ರು ಇದು ತಪ್ಪಾಗತ್ತೆ. ಯಾಕಂದ್ರೆ ವಚನ ಚಳುವಳಿಯ ನೇತಾರ ಬಸವಣ್ಣ ಅಂದಾಗ ಇಲ್ಲಿ ಇದೆರಡರ ಮಧ್ಯೆ ಒಂದು ಪಂಕ್ಚುಯೇಷನ್ ಬರ್ಬೇಕಾಗತ್ತೆ. ಆಪ್ಷನ್ 2 ನೋಡಿದಾಗ ಬಸವಣ್ಣ ಎಸ್, ಆಮೇಲೆ ಕ್ಯೂ ಬಂದು ವಚನ, ಪಿ ಬಂದು ಚಳುವಳಿಯ, ಆರ್ ಬಂದು ನೇತಾರ. ಅಂದ್ರೆ ಬಸವಣ್ಣ ವಚನ ಚಳುವಳಿಯ ನೇತಾರ. ಸರಿಯಾದ ಉತ್ತರ ಆಪ್ಷನ್ 2 ಎಸ್, ಕ್ಯೂ, ಪಿ ಮತ್ತು ಆರ್. ಸೊ ಇದರೊಂದಿಗೆ ಕನ್ನಡ ಸಾಹಿತ್ಯದ 6ನೇ ಭಾಗವನ್ನ ಮುಗಿಸಿದೀವಿ. ಮುಂದಿನ ಸರಣಿಯೊಂದಿಗೆ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.